ಇವತ್ತು ಆ್ಯಕ್ಚುಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ಹೇಳ್ತೀವಿ. ದಯವಿಟ್ಟು ಇವತ್ತೊಂದಿನ ಮಾಡಬೇಡಿ, ಪ್ರತಿ ದಿನವೂ ನೀವು ಎಲ್ಲಿವರೆಗೂ ಉಸಿರಾಟ ತಗೊತೀರೋ ಅಲ್ಲಿವರೆಗೂ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನೇ ಇರುತ್ತೆ. ಇವತ್ತು ನಮ್ಮ ವಾಯ್ಸ್ ಆಫ್ ಸದಾಶಿವನಗರದಿಂದ ಹಿಡಿದ್ಬಿಟ್ಟು ಸಂಜಯ್ ಬೆಳವಳ ಫೌಂಡೇಶನಿಂದ ಹಿಡಿದು ಇವತ್ತೊಂದು 1,000 ಗಿಡಗಳ ಡಿಸ್ಟ್ರಿಬ್ಯೂಷನ್ ನಡೀತಿದೆ. ಅದಕ್ಕೆ ಮೇನ್ ಸಹಕಾರ ನಮ್ಮ BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ನಡೀತಾ ಇರೋದು. ಅವರೊಂದು 15 ಲಕ್ಷ ಗಿಡಗಳ ನೆಡಬೇಕಾದ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಕ್ಕೆ ಕೊಟ್ಟಿದ್ದಾರೆ. ಆ ವರ್ಲ್ಡ್ ರೆಕಾರ್ಡಲ್ಲಿ ಶಿಲ್ಪಾ ಜೊತೆ ಅವ್ರದ್ದೊಂದು ಅಳಿಲು ಸೇವೆ, ಇವತ್ತು ನಮ್ಮದೊಂದು ಅಳಿಲು ಸೇವೆ, ಸಾಹೇಬ್ರೊಂದು ಅಳಿಲು ಸೇವೆ ನಡೀತಿದೆ. ಬಟ್ ನಾನು ಒಂದೇ ಒಂದು ಕೊನೆಗೆ ಹೇಳ್ತಿರೋದು ಇಷ್ಟೇ ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯನಿಗೆ 7 ಮರಗಳು ಬೇಕು. ನಮ್ಮ ದುರಾದೃಷ್ಟ ಇವತ್ತು 7 ಜನರಿಗೆ 1 ಮರ ಇದೆ. ಓಕೆ, ಪ್ರತಿಯೊಬ್ಬರದೊಂದು ಕರ್ತವ್ಯ ಅದು ಹೇಳ್ಬೇಕಂತ. ನೀವು ಎಲ್ಲಿವರೆಗೂ ನೀವು ಉಸಿರಾಟ ಆಡ್ತಿರೋ ಅಲ್ಲಿವರೆಗೂ ನೀವು ಒಂದು ಮರ ನೆಡಲೇಬೇಕು. ಮೇಲೊಂದು ದೇವ್ರು ಕೇಳ್ತಂತೆ, ಇಲ್ಲಿ ಏನು ಮಾಡಿ ಬಂದೆ ಇಲ್ಲಿ ಭೂಮಿ ಮೇಲೆ ಹೋಗ್ಬಿಟ್ಟು ಅಂತಂದ್ರೆ ಅವಾಗ ಹೇಳ್ಬೇಕಂತ, ನಾವು ಮನೆ ಮಾಡಿದೆ, ಕಾಂಕ್ರೀಟ್ ಮಾಡಿದೆ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಒಂದು ಗಿಡ ನೆಟ್ಟಿದ್ದಾಗಿದ್ರೆ ಎಲ್ಲ ನಿಮಗೆ ಗಿಡಗಳು ಕಾಣ್ತಿರೋದು ಯಾವ ಮಹಾನುಭಾವರು ನೆಟ್ಟಿದ್ರೋ ಗೊತ್ತಿಲ್ಲ. ಸಾವಿರಾರು ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಯೂಸ್ ಆಗ್ತಾ ಇದೆ. ಆ ರೀತಿ ನೀವು ಅದನ್ನು ಬೆಳೆಸಬೇಕಾಗಿ ವಿನಂತಿ. ದಯವಿಟ್ಟು ಇವತ್ತು ಒಂದೇ ದಿನ ಪರಿಸರ ದಿನಾಚರಣೆ ಮಾಡಬೇಡಿ, ಪ್ರತಿ ದಿನವೂ ಕೂಡ ಪರಿಸರ ದಿನಾಚರಣೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ರಕೃತಿ ಪ್ರಸನ್ನ ಅಂತ ಹೇಳಿ ಇಲ್ಲಿವರೆಗೂ ಒಂದು 17 ಲಕ್ಷ ಗಿಡಗಳ ನೆಡುವಿಕೆ, ಪಾಲನೆ, ಪೋಷಣೆ, ಸಂರಕ್ಷಣೆ. ಓಕೆ, ನೆಡುವಿಕೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನೆಟ್ಟಿರೋ ಗಿಡಗಳನ್ನು ಸಂರಕ್ಷಣೆ ಮಾಡೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ತಮಗೆಲ್ಲ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಸುಮ್ಮನೆ ಹೋಗ್ಬೇಕಾದ್ರೆ ಮರಗಳಿಗೆ ಸ್ಟೆಪ್ಪಲ್ಲಿ ಹೊಡೆದಿರ್ತಾರೆ, ಮಳೆ ಹೊಡೆದಿರ್ತಾರೆ. ನಿಮ್ಗೆ ಅನುಕೂಲ ಇದ್ದರೆ ಅದು ಜಸ್ಟ್ ಕಿತ್ತೋಗಿ, ಏನು ತೊಂದರೆ ಇಲ್ಲ. ನಿಮಗೆ ನಿಲ್ಲಿಸ್ಬಿಟ್ಟು ಸ್ಟೆಪ್ಪಲ್ಲಿ ಹೊಡೆದ್ರೆ ಮಳೆ ಹೊಡೆದ್ರೆ ಏನಾಗುತ್ತೆ? ಪ್ರಾಬ್ಲಮ್ ಆಗುತ್ತಲ್ವಾ? ಅದನ್ನೆಲ್ಲ ನೀವು ಯೋಚನೆ ಮಾಡಬೇಕು. ನಿಮಗಿನ್ನೂ ಲಕ್ಷಪಟ್ಟು ಸೂಕ್ಷ್ಮಜೀವಿ, ಯಾಕಂದ್ರೆ ನೀವು ಕೂಡ ವಿಷ ತಗೊಂಡದು ಅಮೃತ ಕನ್ವರ್ಟ್ ಮಾಡಿಕೊಡುತ್ತೆ, ಹೌದಲ್ವಾ? ನಿಮ್ಮ ಗಾಡಿ ಕೂಡ ಏನು ಉಗುಳೋ ಕಾರ್ಬನ್ ಡೈಆಕ್ಸೈಡ್ ಅದನ್ನು ಕೂಡ ಅಮೃತ ಕನ್ವರ್ಟ್ ಮಾಡುತ್ತೆ. ದಯವಿಟ್ಟು ಅದಕ್ಕೊಂದು ರೆಸ್ಪೆಕ್ಟ್ ಕೊಡಿ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತಿದ್ವಿ. ಥ್ಯಾಂಕ್ ಯು ವೆರಿ ಮಚ್.